ದುರಂದರ್ ವೀಕ್ಷಕರೇ, ದುರಂದರ್ ಮೊದಲ ಭಾಗ ನೀವು ನೋಡಿದ್ರೆ ಪಕ್ಕ ನಿಮಗೆ ಸೆಕೆಂಡ್ ಪಾರ್ಟ್ಗೆ ವೇಟಿಂಗ್ ಇದ್ದೇ ಇರುತ್ತೆ. ದುರಂದರ್ ಸೆಕೆಂಡ್ ಪಾರ್ಟ್ ಕೂಡ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದ್ದು, ಆದಿತ್ಯ ಥರ್ ನಿರ್ದೇಶನದ ಹಾಗೂ ರಣವೀರ್ ಸಿಂಗ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ದುರಂದರ್ ದಿ ರಿವೆಂಜ್ ಸಿನಿಮಾದ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿದೆ. ಜಿಯೋ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಟ್ರೈಲರ್ ಬಿಡುಗಡೆಯಾಗಿದ್ದು, ಅದರಲ್ಲಿ ರಣವೀರ್ ಸಿಂಗ್ ಅವರು ರಕ್ತಸಿಕ್ತ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ನಲ್ಲಿರುವ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅದರಲ್ಲಿ ಇರುವ ಒಂದು ಡೈಲಾಗ್. ಇಷ್ಟೆಲ್ಲ ಆಕ್ಷನ್ ಸೀನ್ ಗಳನ್ನ ಹೊಂದಿರುವ ಈ ಟ್ರೈಲರ್, ಇದರ ಮಧ್ಯೆಯೂ ಈ ಡೈಲಾಗ್ ಎಲ್ಲರ ಗಮನ ಸೆಳೆದಿದ್ದು. ಈ ಡೈಲಾಗ್ ಏನಂದ್ರೆ, ಪಾಕಿಸ್ತಾನದ ಭವಿಷ್ಯವನ್ನು ಭಾರತ ಬರೆಯಲಿದೆ. ಹಾಗಂದ್ರೆ ಏನು, ಅಂಥದ್ದೇನಿದೆ ಈ ಸಿನಿಮಾದಲ್ಲಿ? ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವೀಕ್ಷಕರೇ, ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ದುರಂದರ್ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಇದು ಯಾವ ಸ್ಟೋರಿ ಹೊಂದಿದೆ ಅಂತ. ಬಟ್ ಈ ಸಿನಿಮಾದಲ್ಲಿರುವ ಸ್ಟೋರಿ ಹಾಗೂ ನಿಜವಾದ ನಡೆದ ಕೆಲವು ಘಟನೆಗಳ ಆಧಾರಿತ ಮೇಲೆ ತೆಗೆದ ಈ ಸಿನಿಮಾ ರಿಲೀಸ್ ಆದ ನಂತರ ಬಹಳಷ್ಟು ಸದ್ದು ಮಾಡಲು ಸ್ಟಾರ್ಟ್ ಮಾಡುತ್ತೆ. ಮೊದಲನೇ ಭಾಗ ನೋಡಿದ ಭಾರತದ ಜನ ಇನ್ನೊಂದು ಭಾಗ ನೋಡಬೇಕು ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋ ಸಿನಿಮಾ. ಹಾಗೂ ಇದರಲ್ಲಿ ಇರೋ ಕೆಲವು ನಿಜ ಘಟನೆಗಳು ಕೂಡ ಕಾರಣ ಆಗತ್ತೆ. ಹಲವಾರು ಗಲ್ಫ್ ಕಂಟ್ರಿಗಳಲ್ಲಿ ಬ್ಯಾನ್ ಆದ ಸಿನಿಮಾ ಅಂತ ಹೇಳಬಹುದು. ಆದರೆ ಈಗ ಎರಡನೇ ಭಾಗದಲ್ಲಿ ಬರಲು ಸಜ್ಜಾಗಿದೆ. ಸೊ ಎರಡನೇ ಭಾಗದ ಟ್ರೈಲರ್ ಕೂಡ ಮೊನ್ನೆ ರಿಲೀಸ್ ಆಗಿದ್ದು, ಸಿನಿಮಾ ಮೇಲಿನ ನಿರೀಕ್ಷೆ ಹಾಗೂ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ. ಪಾಕಿಸ್ತಾನದ ಭವಿಷ್ಯವನ್ನು ಭಾರತ ಬರೆಯಲಿದೆ ಎಂದು ರಣವೀರ್ ಸಿಂಗ್ ಮಾಡಿದ ಶಪಥ ಪ್ರೇಕ್ಷಕರಿಗೆ ಇನ್ನಷ್ಟು ಗಮನ ಸೆಳೆದಿದೆ. 3 ನಿಮಿಷ 26 ಸೆಕೆಂಡ್ ಇರುವ ಈ ಟ್ರೈಲರ್ ನೋಡಿದ ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ಅಂಥದ್ದೇನು ಸೀಕ್ರೆಟ್ ಇರಬಹುದು ಎಂದು ಮತ್ತೆ ಇನ್ನಷ್ಟು ಸಿನಿಮಾ ಮೇಲೆ ಕುತೂಹಲ ಹೆಚ್ಚಾಗಿದೆ. ಎರಡನೇ ಭಾಗದ ಟ್ರೈಲರ್ನಲ್ಲಿ ರಣವೀರ್ ಸಿಂಗ್ ಮತ್ತೆ ಜಸ್ಕಿರತ್ ಸಿಂಗ್ ರಂಗಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಮೊದಲ ಭಾಗದಲ್ಲಿ ಅಕ್ಷಯ್ ಖನ್ನಾ ಅಭಿನಯದ ರೈಮಾನ್ ಡಕಾಯತ್ ಗ್ಯಾಂಗ್ಗೆ ಭಾರತೀಯ ಗೂಢಚಾರನಾಗಿ ನುಗ್ಗಿದ್ದ ಜಸ್ಕಿರತ್ ಈಗ ಅದೇ ಗ್ಯಾಂಗ್ ನಲ್ಲಿ ಲ್ಯಾರಿಯ ಬಾದ್ಶಾ ಆಗಿ ಬೆಳೆಯುವ ಲೆವೆಲ್ ಅನ್ನು ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಬಾಂಬೆ ರಾಕರ್ಸ್ ನ ಖ್ಯಾತ ಅರಿ ಅರಿ ಹಾಡಿನ ರಿಮಿಕ್ಸ್ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಈ ಟ್ರೈಲರ್ ನಲ್ಲಿ ಭಾರತದ ಭವಿಷ್ಯವನ್ನು ಇನ್ಮುಂದೆ ಭಾರತವೇ ನಿರ್ಧರಿಸಲಿದೆ ಎಂಬ ರಣವೀರ್ ಸಿಂಗ್ ಶಪಥಕ್ಕೆ ಪ್ರೇಕ್ಷಕರು ಇದರ ಹಿಂದೆ ಏನೋ ಒಂದು ದೊಡ್ಡ ಸ್ಟೋರಿ ಇದೆ ಎಂದು ಗೆಸ್ ಮಾಡಿದ್ದು. ಈಗಾಗಲೇ ವಿದೇಶದಲ್ಲಿ ದುರಂದರ್ 2 ಸಿನಿಮಾದ ಬುಕ್ಕಿಂಗ್ ಆರಂಭವಾಗಿದೆ. ಈ ಬಾರಿ ದುರಂದರ್ 2 ಕೇವಲ ಹಿಂದಿ ಮಾತ್ರವಲ್ಲದೆ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿಯೂ ಏಕಕಾಲಕ್ಕೆ ತೆರೆ ಕಾಣುತ್ತಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಂಡಿದ್ದ ಮೊದಲ ಭಾಗವು ಜಾಗತಿಕ ಮಟ್ಟದಲ್ಲಿ 1300 ಕೋಟಿ ರೂಪಾಯಿಗಳು ಅಧಿಕ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಬರೆದಿತ್ತು. ಈಗ ಇದರ ಸಿಕ್ವೆಲ್ ಮಾರ್ಚ್ 19ರಂದು ಚಿತ್ರಮಂದಿರದಲ್ಲಿ ಅಬ್ಬರಿಸಲು ಸಜ್ಜಾಗಿದೆ. ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಬ್ಯಾನ್ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿ ಗೆದ್ದ ಈ ಸಿನಿಮಾ ಎರಡನೇ ಭಾಗ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಸದ್ದು ಮಾಡೋಕೆ ಅಂತ ಬರ್ತಾ ಇದೆ. ಯಾರು ಇದರ ಮೊದಲನೇ ಭಾಗ ನೋಡಿರ್ತೀರಾ ಅವರಿಗೆ ಗೊತ್ತೇ ಇರುತ್ತೆ. ನಮಗೆ ಗೊತ್ತಿರದ ಹಲವಾರು ಸಂಗತಿಗಳು ಈ ಸಿನಿಮಾದಲ್ಲಿ ಅಡಗಿವೆ. ತಾಜ್ ಅಟ್ಯಾಕ್ ಹೇಗಾಯಿತು ಹಾಗೂ ನೋಟ್ ಬ್ಯಾನ್ ಮಾಡೋದಕ್ಕೆ ನಿಜ ಕಾರಣ ಏನು, ಸೊ ಇಂತಹ ಹಲವಾರು ಸಂಗತಿಗಳನ್ನ ರಿವೀಲ್ ಮಾಡಿದ್ದ ಈ ಸಿನಿಮಾ ಎರಡನೇ ಭಾಗದಲ್ಲಿ ಮತ್ತೇನು ಅಂತಹ ಶಾಕಿಂಗ್ ಸಂಗತಿ ಹೊಂದಿದೆ ಅಂತ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದರ ಮೊದಲನೇ ಭಾಗ ನೀವು ನೋಡಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಹಾಗೂ ಇದರ ಎರಡನೇ ಭಾಗಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ರಿ ಅಂತಾನು ಕಾಮೆಂಟ್ ನಲ್ಲಿ ಹೇಳಬಹುದು. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.